ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಕ್ಷಿತಾ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇದೊಂದು ಹಳೆಯ ವ್ಲಾಗ್ ಆಗಿತ್ತು ಆ್ಯಂಡ್ ನಾನು ಎಲ್ಲ ವೀಡಿಯೋಸ್ನೂ ಹಳೆಯದು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಬಟ್ ಇವಾಗ ನಾನು ಎಡಿಟ್ ಮಾಡಿ ಹಾಗೆ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಟೈಟಲ್ ನೋಡಿದ್ದೀರಾ, ಹಾಗೆ ತಮ್ಲೈನ್ ನೋಡಿದ್ದೀರಾ. ಸೊ ಈ ವ್ಲಾಗ್ ಬಂದು ನನ್ನ ಮಗ ಹೊಸಲು ದಾಟಿದಾಗ ಹೊಸಲು ಪೂಜೆ ಮಾಡ್ತೀವಿ. ಸೊ ಅದು ಈ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ನೋಡ್ತಾ ಇದ್ದೀರಾ, ನಾವು ಪಾಪು ಹೊಸಲು ದಾಟೋದನ್ನು ವಿಡಿಯೋ ಕ್ಯಾಪ್ಚರ್ ಮಾಡ್ತೀವಿ. ಇದಕ್ಕಿಂತ ಮುಂಚೆ ಒಂದು 2 ಟೈಮ್ಸ್ ಅವತ್ತಿನ ದಿನವೇ ಹೊಸಲು ದಾಟಿದ್ದ ನಾವು ಒಳಗಡೆಯಿಂದ ಬಿಟ್ಟು. ಬಟ್ ಆ್ಯಕ್ಚುಲಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ. ಆ್ಯಂಡ್ ವಿಡಿಯೋ ಮಾಡೋದಕ್ಕೆ ಅಂತ ಹೇಳಿ ಮತ್ತೆ ಇನ್ನೊಂದ್ಸಲಿ ಹಾಲಲ್ಲಿ ಪಾಪು ಬಿಟ್ವಿ, ನೋಡೋಣ ಹೊಸಲು ದಾಟ್ತಾನ ಅಂತ. ಸೊ ಈ ರೀತಿ ಅವನು ಪುಟಾಣಿ ಅಂಬೆಗಾಲಿಟ್ಟು ಹೊಸಲು ದಾಟ್ದ. ನಮ್ಮೆಲ್ರಿಗೂ ಖುಷಿ ಆಯಿತು. ಆ್ಯಂಡ್ ಅವತ್ತು ಬಂದು ಫ್ರೈಡೇ ಆಗಿತ್ತು. ಸೊ ಫ್ರೈಡೇ ಆಗಿದ್ದರಿಂದ ನಮ್ಮ ಅತ್ತೆ ಹೇಳಿದ್ರು, ಹೆಂಗಿದ್ರು ಫ್ರೈಡೇ ಇದೆ, ಸೊ ಹೊಸಲು ಕೂಡ ದಾಟಿದ್ದಾನೆ, ಸೊ ಇವತ್ತೇ ಪೂಜೆ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಯೂಶ್ವಲಿ ನಮ್ಮ ಕಡೆ ನಾನು ಕೇಳಿರೋರೆಲ್ಲರೂ ಕೂಡ ಅಷ್ಟೇ ಪಾಪು ಹೊಸಲು ದಾಟಿದಾಗ ಹೊಸಲು ಪೂಜೆ ಅಂತ ಮಾಡ್ತಾರೆ. ಸೊ ಹಾಗಾಗಿ ಆ ಥರ ನನಗೆ ಗೊತ್ತಿರಲಿಲ್ಲ, ಅಷ್ಟು ಐಡಿಯಾ ಇರಲಿಲ್ಲ ಇದ್ರ ಬಗ್ಗೆ. ಬಟ್ ನಮ್ಮ ಅತ್ತೆ ಹತ್ರ ಹೇಳಿದಾಗ ಓಕೆ ಫೈನ್ ಪೂಜೆ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ನೋಡ್ತಾ ಇದ್ದೀರಾ, ಅವನಿಗೆ ಏನು ಕ್ಯೂರಿಯಾಸಿಟಿ ಅಂತ ಹೇಳಿದರೆ ಹೊಸಲು ಮೇಲೆ ರಂಗೋಲಿ ಹೂವು ಎಲ್ಲ ಇರುತ್ತಲ್ಲ, ಸೊ ಅದೇ ರೀತಿ ಅದನ್ನೆಲ್ಲ ಎತ್ಕೊಳ್ಳೋದು, ಆ ರಂಗೋಲಿ ಎಲ್ಲ ಮುಟ್ಟೋದು. ಸೊ ಈ ರೀತಿ ಅವನಿಗೆ ಕ್ಯೂರಿಯಾಸಿಟಿ. ಆ್ಯಂಡ್ ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ ನೀವು, ಹೊಸಲಲ್ಲಿ ಹೂವು ಮುಡಿಸಿದ್ರೆ ಅದನ್ನೆಲ್ಲ ಕಿತ್ತಾಕ್ತಾನೆ. ಈಗಂತೂ ಫುಲ್ಲು ತುಂಟ ಮೌರ್ಯ ಆಗಿಬಿಟ್ಟಿದ್ದಾನೆ. ಎಷ್ಟು ಆ್ಯಕ್ಟಿವ್ ಅಂತ ಅಂದರೆ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಅಷ್ಟು ಆ್ಯಕ್ಟಿವ್ ಇರ್ತಾನೆ ಅಂತ ಅಂದ್ಬಿಟ್ಟು. ತುಂಬ ಆ್ಯಕ್ಟಿವ್ ಆಗಿ, ಮಕ್ಕಳು ಒಂದೊಂದು ಏಜಲ್ಲೂ ಒಂದೊಂದು ಥರ ಆ್ಯಕ್ಟಿವ್ ಇರ್ತಾರೆ. ನನಗೆ ಅಂದರೆ ಇದೆಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಸರ್ಪ್ರೈಸಿಂಗ್ ಅಂತ ಅನಿಸ್ತು. ನೋಡಿ ಎಷ್ಟೆಲ್ಲ ಮಾಡ್ತಿದ್ದಾನೆ ಅಂತ, ಎಷ್ಟು ಬೇಗ ಮಕ್ಕಳು ಬೆಳೀತಾರೆ. ಈ ವಿಡಿಯೋ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದು ಮಾರ್ಚಲ್ಲಿ. ಆ್ಯಂಡ್ ಇವಾಗ ಆಲ್ರೆಡಿ ಅವನು ಓಡಾಡ್ತಾನೆ, ಆಮೇಲಿಂದ ಓಡ್ತಾನೆ, ಆಮೇಲಿಂದ ಚೇರ್ ಹತ್ತು ನಿಂತ್ಕೊಳ್ತಾನೆ, ಚೇರಿಂದ ಇಳಿತಾನೆ. ಸೊ ಇದೆಲ್ಲ ಇದೆ, ಏನೇನೋ ಮಾಡ್ತಿದ್ದಾನೆ. ಸೊ ಆದಷ್ಟು ನಾನು ಎಲ್ಲ ವ್ಲಾಗ್ಸ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಆಲ್ರೆಡಿ ಇವಾಗ ನನ್ನ ಹತ್ರ ಪಾಪುಗೆ ಅನ್ನಪ್ರಾಶನ ಅಂತ ಹೇಳಿ ಒಂದು ವ್ಲಾಗ್ ಮಾಡ್ಕೊಂಡಿದ್ದೀನಿ. ಪಾಪುಗೆ ನಮ್ಮ ಮೌರ್ಯಂಗೆ ನಾವು ಅನ್ನಪ್ರಾಶನ ಮಾಡಿಸಿದ್ವಿ ದೇವಸ್ಥಾನದಲ್ಲಿ, ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ. ಸೊ ಅದು ಕೂಡ ಇದೆ. ಹಾಗೆ ಮುಡಿ ಕೊಡಿಸಿರುವ ವ್ಲಾಗ್ಗಳಿದೆ ಆ್ಯಂಡ್ ಹಲವಾರು ವ್ಲಾಗ್ಗಳಿದೆ. ಬಟ್ ನಾನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋದಕ್ಕೆ ನನಗೆ ಸ್ವಲ್ಪ ಟೈಮ್ ಆಗ್ತಾಯಿಲ್ಲ. ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಿದೆ, ಬೇಜಾರು ಮಾಡ್ಕೊಳ್ಬೇಡಿ. ಬಟ್ ಡೆಫಿನೆಟ್ಲಿ ಎಲ್ಲ ವ್ಲಾಗ್ಸ್ನು ನಾನು ಆದಷ್ಟು ಬೇಗ ಹಾಕ್ತೀನಿ, ಓಕೆನಾ. ಸೊ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಆ್ಯಂಡ್ ನನಗೇನು ಅನಿಸ್ತು ಅಂತ ಹೇಳಿದರೆ, ಮೇನ್ ಡೋರ್ ಇರುವಂತಹ ಹೊಸ್ಲಿಗೆ ಪೂಜೆ ಮಾಡಬೇಕು ಯೂಶ್ವಲಿ ಎಲ್ಲರೂ, ಎಲ್ಲಿ ದಾಟ್ತಾರೆ ಅಲ್ಲಿ. ನನಗೆ ಅನಿಸ್ತು ಇಲ್ಲಿ ದೇವ್ರ ಮನೆ ಹೊಸ್ಲಿಗೆ ಪೂಜೆ ಮಾಡೋಣ, ದೇವ್ರ ಮನೆಯಿಂದ ಅವನು ಈಚೆಗೆ ಬರಲಿ ಅನ್ನೋ ಥರ ನಾನು ಆ ಥರ ಪ್ಲ್ಯಾನ್ ಮಾಡಿಕೊಂಡು ಸೊ ನಾನು ಇಲ್ಲಿ ದೇವ್ರ ಮನೆ ಹತ್ರನೇ ಪೂಜೆ ಮಾಡ್ತಿದ್ದೆ. ಬಿಕಾಸ್ ದೇವ್ರು ಕೂಡ ಇರ್ತಾರೆ, ದೇವರ ಆಶೀರ್ವಾದ ಅವನ ಮೇಲೆ ಇರಲಿ ಅಂತ ಹೇಳಿ. ಸೊ ಹಾಗಾಗಿ ಫ್ರೂಟ್ಸು ಮತ್ತು ಹಣ್ಣು ಕಾಯಿ ಹಾಗೆ ದೀಪ, ಅಕ್ಷತೆ, ಗಂಧದ ಕಡ್ಡಿ, ಮಂಗಳಾರತಿ, ಗಂಟೆ ಇದೆಲ್ಲ ಇಟ್ಕೊಂಡು ಒಂದು ಪೂಜೆ ಪ್ರಾರಂಭ ಮಾಡಿದ್ವಿ. ಆ್ಯಂಡ್ ಇಲ್ಲಿ ನೋಡಿ ನನ್ನ ಮಗ ಗಂಟೆ ಇಟ್ಕೊಂಡು ಗಂಟೆ ಸೌಂಡ್ ಮಾಡ್ತಿದ್ದಾನೆ. ಆ್ಯಂಡ್ ಈ ವಿಡಿಯೋದಲ್ಲಿ ನನ್ನ ಮಗ ಗಂಟೆ ಎತ್ತೋದಕ್ಕಾಗ್ತಾಯಿಲ್ಲ, ಆಯಿತಾ. ಅಂದರೆ ಅಷ್ಟು ಸ್ಟಿಫಾಗಿ ಅವ್ನು ಎತ್ಕೊಳ್ಳೋದಕ್ಕಾಗ್ತಾಯಿಲ್ಲ. ಬಟ್ ಅಟ್ ಪ್ರೆಸೆಂಟ್ ಅವನಿಗೀಗ 1.4 ಇಯರ್ಸು. ಸೊ ಇವಾಗ ಆಲ್ರೆಡಿ ಅವನು ಗಂಟೆ ಎತ್ಕೊಂಡು ನಾನು ಪೂಜೆ ಮಾಡ್ತಾಯಿದ್ರೆ ಗಂಟೆ ಹೊಡಿತಾ ಇರ್ತಾನೆ. ಸೊ ಅಷ್ಟು ಮಕ್ಕಳು ಬೇಗ ಬೆಳೀತಾರೆ. ಈಚ್ ಮೊಮೆಂಟ್ನ ಎಂಜಾಯ್ ಮಾಡಬೇಕು. ಬಟ್ ನನಗೆ ಎಂಜಾಯ್ ಮಾಡಬೇಕಾ ಅಥವಾ ಎಲ್ಲ ಸರ್ಪ್ರೈಸಿಂಗ್, ಹಾಗೆ ತುಂಬ ಟಾಸ್ಕ್ಸ್ ಇದೆ ಮಕ್ಕಳನ್ನ ಬೆಳೆಸೋದ್ರಲ್ಲಿ. ಸೊ ತುಂಬ ಏನೋ ಒಂಥರ ಕನ್ಫ್ಯೂಷನ್ಸು, ಎಲ್ಲ ಬೇಗ ಆಗ್ತಾಯಿದ್ದಲ್ವ. ಸೊ ಹಾಗಾಗಿ ಮಗು ಕೂಡ ಬೇಗ ಬೆಳೆಯುತ್ತೆ. ಹಾಗೆ ಅವನ ಜೊತೆ ಕಂಪ್ಲೀಟಾಗಿ ನಾನು ಇವಾಗ ಆಲ್ರೆಡಿ ತುಂಬ ಟೈಮ್ ಸ್ಪೆಂಡ್ ಮಾಡಿಬಿಟ್ಟಿದ್ದೀನಿ ಮೌರ್ಯನ ಜೊತೆ. ಆ್ಯಂಡ್ ಅದಕ್ಕೋಸ್ಕರ ನಾನು ಈ ಒಂದು ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿರ್ತೀನಿ. ಪಾಪು ನೋಡ್ಕೊಳ್ಳೋದು, ಹಾಗೆ ಅವನಿಗೆ ಊಟ ತಿಂಡಿ, ಅವ್ನು ಎಲ್ಲ ಟಾಪ್ ಟು ಬಾಟಮ್ ಎಲ್ಲ ನಾನು ನೋಡ್ಕೊಳ್ತಿರೋದು ನಾನು. ಸೊ ಹಾಗಾಗಿ ನಾನು ವ್ಲಾಗ್ ಕಡೆ ಅಷ್ಟು ಗಮನ ಕೊಡೋದಕ್ಕಾಗ್ತಿಲ್ಲ, ಹಾಗಾಗಿ ವೀಡಿಯೋಸ್ ಸ್ವಲ್ಪ ಡಿಲೇ ಆಗ್ತಾಯಿದೆ. ಸೊ ಈಗ ನಾನು ದೀಪ ಹಚ್ಚಿ ಹಾಗೆ ಗಂಧದ ಕಡ್ಡಿ ಮಂಗಳಾರತಿ ಎಲ್ಲ ಬೆಳಗ್ಗೆ ಅವನಿಗೂ ಕೂಡ ನಾನು ಆಶೀರ್ವಾದ ಮಾಡಿದೆ. ಮಂಗಳಾರತಿ ನನ್ನ ಹಸ್ಬೆಂಡ್ಗೆ ಹಾಗೆ ನಮ್ಮ ಅತ್ತೆಗೆ ಇಬ್ರಿಗೂ ಮಂಗಳಾರತಿ ಕೊಟ್ಟೆ. ಆ್ಯಂಡ್ ಇವಾಗ ಏನಪ್ಪ ಅಂತ ಹೇಳಿದ್ರೆ, ಸ್ವಲ್ಪ ಪ್ರಸಾದ ಏನಾದರೂ ಮಾಡಬೇಕಿತ್ತು, ಅಂದರೆ ನೈವೇದ್ಯಕ್ಕೆ ಏನಾದರೂ ಮಾಡಬೇಕಿತ್ತು. ಸೊ ಹಾಗಾಗಿ ನಾನು ಏನು ಪ್ಲ್ಯಾನ್ ಮಾಡಿಕೊಂಡೆ ಅಂತ ಹೇಳಿದ್ರೆ, ಪಾಪು ಕೂಡ ತಿನ್ನಬೇಕು ಹಾಗೆ ನಾವು ಕೂಡ ತಿನ್ನಬೇಕು, ಆ ರೀತಿ ಏನಾದರೂ ಒಂದು ಸ್ವೀಟ್ ಮಾಡೋಣ ಅಂತ ಹೇಳಿ ಹೆಲ್ದಿಯಾಗಿ ಕ್ಯಾರೆಟ್ ಹಾಕಿ ಹಾಲು ಖೀರ್ ಮಾಡಿದ್ದೆ.
ಅದನ್ನು ಕೂಡ ಪಾಪಗೂ ತಿನ್ನಿಸ್ದೆ. ಆ್ಯಂಡ್ ನಾನು ನಮ್ಮ ಅತ್ತೆಗೆ ಹಾಗೆ ನನ್ನ ಹಸ್ಬೆಂಡ್ಗೆಲ್ಲ ಕೊಟ್ಟಿದ್ದೆ. ಸೊ ಫಸ್ಟು ಅವನಿಗೆ ಪಾಪಗೆ ತಿನ್ನಿಸ್ಬಿಡೋಣ ಅಂತ ಹೇಳಿ ಅಲ್ಲೇ ಕೂತ್ಕೊಂಡು ಅವನು ಬಂದಿದ್ದ ಮೇಲೆ ತಿನ್ಸೋಣ ಅಂತ ಹೊಸಲು ದಾಟ್ಬಿಟ್ಟು ಬಂದಿದ್ಮೇಲೆ ಅವನಿಗೆ ಹಾಲು ಖೀರು ಸ್ವಲ್ಪ ಟೇಸ್ಟ್ ಮಾಡ್ಸೋಣ ಅಂದ್ಬಿಟ್ಟು ಮಾಡಿಸ್ತಾಯಿದ್ದೆ. ಇಷ್ಟಪಟ್ಟು ತಿಂತಾನೆ ಸ್ವೀಟ್ನ, ನಾನು ಅಬ್ಸರ್ವ್ ಮಾಡ್ದಂಗೆ. ನಾನು ಕೂಡ ಅಷ್ಟೇ ಚಿಕ್ಕದ್ರಿಂದ ಇವಾಗವರೆಗೂ ಸ್ವೀಟ್ ಇಷ್ಟಪಡ್ತೀನಿ, ಅವನು ಸ್ವೀಟ್ ಇಷ್ಟಪಟ್ಟು ತಿಂತಾನೆ. ಖಾರ ನಾನು ಕೊಟ್ಟಿಲ್ಲ ಇವಾಗವರೆಗೂ, ತುಂಬ ಖಾರ ಎಲ್ಲ ಕೊಟ್ಟಿಲ್ಲ ಸ್ಪೈಸಿ. ಬಟ್ ಹಂಗನ್ಬಿಟ್ಟು ನಾನು ಖಾರನೇ ಅವನಿಗೆ ಟೇಸ್ಟೇ ಮಾಡಿಸಿಲ್ಲ ಅಂತ ಹೇಳೋದಕ್ಕಾಗಲ್ಲ. ಬಿಕಾಸ್ ಮಕ್ಕಳು ಅಂತ ಹೇಳಿದ್ಮೇಲೆ ಎಲ್ಲ ಒಂದು ಟೇಸ್ಟು ಕೂಡ ಅವರು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಆ್ಯಂಡ್ ಫ್ಯೂಚರಲ್ಲಿ ನಾನು ಖಾರ ತಿನ್ನಲ್ಲ, ನಾನು ಸ್ವೀಟೇ ತಿನ್ನೋದು ಅಥವಾ ಸ್ವೀಟೇ ತಿನ್ನಲ್ಲ ಖಾರ ತಿನ್ನೋದು ಅಂತ ಎಲ್ಲ ಹೇಳಬಾರ್ದು. ಕೆಲವೊಂದು ಮಕ್ಕಳು ಮೊಸರನ್ನಕ್ಕೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ, ಕೆಲವೊಂದು ಮಕ್ಕಳು ಹಾಲಿಗೆ ಅಡಿಕ್ಟ್ ಆಗಿರ್ತಾರೆ. ಆ ಥರ ಇರಬಾರ್ದು. ಎಲ್ಲ ಥರ ಫುಡ್ಡು ತಿನ್ನಬೇಕು ಅಂತ ಹೇಳಿ ಅವನಿಗೆ ನಾನು ಆಲ್ಮೋಸ್ಟ್ ಎಲ್ಲ ಅಭ್ಯಾಸ ಮಾಡ್ತಾಯಿದ್ದೀನಿ. ಬಟ್ ತುಂಬ ಸ್ಪೈಸಿ ಕೊಡೋಲ್ಲ, ಬಿಕಾಸ್ ಹೆಲ್ದಿ ಅಲ್ಲ, ನಮಗೂ ಹೆಲ್ದಿ ಅಲ್ಲ ತುಂಬ ಸ್ಪೈಸಿ ತಿನ್ನಬಾರ್ದು, ಮಸಾಲ ಅದೆಲ್ಲ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಸ್ಪೈಸಿ ಅಷ್ಟು ಕೊಡೋಲ್ಲ. ಆ್ಯಂಡ್ ಅವನು ಬೆಳ್ಳಿ ಬಟ್ಲಲ್ಲಿ ಹಾಲು ಖೀರು ಕೊಡ್ದ. ಸೊ ಇವಾಗಲೂ ಎಷ್ಟೊಂದು ಸಲ ನಾನು ತುಂಬ ರೇರು ನಾನು ಸ್ಟೀಲ್ ಪ್ಲೇಟ್ಸ್ ಯೂಸ್ ಮಾಡೋದು. ಆದಷ್ಟು ನಾನು ಅವನಿಗೆ ಬೆಳ್ಳಿ ಬಟ್ಲಲ್ಲಿ ಊಟ ಮಾಡಿಸ್ತೀನಿ. ಅದೆಲ್ಲ ಮೆಮೊರೀಸ್ ಅಲ್ವಾ, ಚಿಕ್ಕ ಮಕ್ಕಳಿದ್ದಾಗಲೇ ನಾವು ಬೆಳ್ಳಿ ತಟ್ಟೆ ಬೆಳ್ಳಿ ಬಟ್ಲಲ್ಲೆಲ್ಲ ಊಟ ಮಾಡ್ತೀವಿ. ಅದಾದಮೇಲೆ ಗ್ರೋನಪ್ಸ್ ಆದಮೇಲೆ ಅದೆಲ್ಲ ನಾವು ತಿರುಗಿ ನೋಡೋದು ಇಲ್ಲ, ನಾವೇನು ತಟ್ಟೆಯಲ್ಲಿ ಊಟ ಮಾಡಿದ್ವಿ ಅದೆಲ್ಲ ನೆನಪಿರಲ್ಲ. ಸೊ ಮಕ್ಕಳಿದ್ದಾಗ ಅದ್ರಲ್ಲಿ ತಿನ್ನಿಸ್ಬೇಕು ಅನ್ನೋ ಆಸೆ, ಸೊ ಹಾಗಾಗಿ ಅದ್ರಲ್ಲಿ ತಿನ್ನಿಸ್ದೆ. ಆ್ಯಂಡ್ ಇವಾಗ ನೋಡ್ತಿದ್ದೀರ ನನ್ನ ಹಸ್ಬೆಂಡ್ ಕೂಡ ನಾನು ಅವನಿಗೆ ಸ್ವೀಟ್ ತಿನ್ನಿಸ್ತೀನಿ ಅಂದ್ಬಿಟ್ಟು ತಿನ್ನಿಸ್ತವ್ರೆ. ಅವನು 1 ಬೈಟ್ ಮಾಡಿದ್ರೆ ನೆಕ್ಸ್ಟ್ ಬೈಟಿಗೆ ನಾನು ರೆಡಿ ಅಂತ ನಿಂತಿರ್ತಾನೆ ಪಾಪ. ಅವನಿಗೆ ಸ್ವೀಟ್ ಇಷ್ಟಪಟ್ಟು ಎಂಜಾಯ್ ಮಾಡ್ತಿದ್ದ. ಆ್ಯಂಡ್ ಅವನು ಹೊಸಲು ದಾಟಿದ ನಂತರ ನಾನು ಮುಂಚಿತವಾಗಲೇ ಅಕ್ಷತೆ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ನಾನು ಫಸ್ಟ್ ನನ್ನ ಮತ್ತೆ ಕೊಟ್ಟೆ ಅಕ್ಷತೆ ಹಾಕಿ ಅಂತ ಅಂದ್ಬಿಟ್ಟು. ಸೊ ಅಕ್ಷತೆ ಹಾಕಿದ್ರು. ಆ್ಯಂಡ್ ಅದಾದ ನಂತರ ನಾನು ಹಾಗೆ ನನ್ನ ಗಂಡ ಹಾಗೆ ನನ್ನ ಭಾವ ನಾವೆಲ್ಲರೂ ಅವನಿಗೆ ಹೊಸಲು ದಾಟಿದ ನಂತರ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿದ್ವಿ. ಸದಾ ಕಾಲ ದೇವರು ಅವನಿಗೆ ವಿದ್ಯೆ, ಬುದ್ಧಿ, ಐಶ್ವರ್ಯ, ಆರೋಗ್ಯ ಹಾಗೆ ಖುಷಿ, ನೆಮ್ಮದಿ, ಪ್ರೀತಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ನಾವೆಲ್ಲರೂ ಅವನಿಗೆ ಹಾರೈಸಿದ್ದೇವೆ, ಹಾಗೆ ಆಶೀರ್ವಾದ ಕೂಡ ಮಾಡಿದ್ದೇವೆ. ಸೊ ಇದಿಷ್ಟು ನನ್ನ ಮಗನ ಹೊಸಲು ದಾಟಿದ ಪೂಜೆ ಅಂತಲೇ ಹೇಳ್ಬೋದು ಈ ವ್ಲಾಗ್ ಆಗಿತ್ತು. ಆ್ಯಂಡ್ ಯಾರೆಲ್ಲ ಈ ವ್ಲಾಗ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವ್ಲಾಗ್ ನೋಡಿ, ಹಾಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಹಾಗೆ ನನ್ನನ್ನು ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ನಾನು ಇವತ್ತಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ನೆಕ್ಸ್ಟು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.